ನಾಳೆ ಸಂಜೆ 4:05 ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಡಿಕೆ ಶಿವಕುಮಾರ್ಗೆ ಪ್ರತಿಜ್ಞಾವಿಧಿ ಬೋಧಿಸಲಿರುವಂತಹ ಗವರ್ನರ್ ಗೆಹ್ಲೋಟ್ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಸಂಭ್ರಮವಿಲ್ಲದೆ ಸರಳವಾಗಿ ನಡೆಯುವಂತಹ ಪ್ರಮಾಣ ವಚನ ಕಾರ್ಯಕ್ರಮ. ಇಡೀ ರಾಜ್ಯ ಕುತೂಹಲದಿಂದ ಕಾಯ್ತಾ ಇರುವಂತಹ ಆ ಒಂದು ಕ್ಷಣಕ್ಕೆ ಇದೀಗ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಸಂಜೆ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಹೊಸ ಅಧ್ಯಾಯ ಆರಂಭ ಆಗ್ತಾ ಇದೆ. ನಾಳೆ ಸಂಜೆ ಸರಿಯಾಗಿ 4:05 ಕನಕಪುರ ಬಂಡೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಈ ಇಡೀ ಕಾರ್ಯಕ್ರಮದ ಹೈಲೈಟ್ಸ್ ಯಾರೆಲ್ಲ ಭಾಗಿಯಾಗಲಿಕ್ಕಿದ್ದಾರೆ ಅನ್ನೋದು ಸದ್ಯಕ್ಕೆ ಕುತೂಹಲವನ್ನ ಕೂಡ ಕೆರಳಿಸ್ತಾ ಇದೆ. ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ ಪ್ರಮಾಣ ವಚನವನ್ನ ಬೋಧನೆ ಮಾಡಲಿಕ್ಕಿದ್ದಾರೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು. ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಗೌಪ್ಯತೆಯ ಪ್ರತಿಜ್ಞಾವಿಧಿಯನ್ನ ಬೋಧಿಸಲಿಕ್ಕಿದ್ದಾರೆ. ರಾಜಭವನದ ಪ್ರಮುಖ ಗಣ್ಯರ ಸಮ್ಮುಖದಲ್ಲಿ ಈ ಪ್ರಕ್ರಿಯೆ ಅಧಿಕೃತವಾಗಿ ನಡೆಯಲಿಕ್ಕಿದೆ. ಮತ್ತೆ ಸಾಮಾನ್ಯವಾಗಿ ಇಂತಹ ದೊಡ್ಡ ಮಟ್ಟದ ಪ್ರಮಾಣ ವಚನ ಕಾರ್ಯಕ್ರಮಗಳು ಕಂಠೀರವ ಸ್ಟೇಡಿಯಂನಲ್ಲೋ ಅಥವಾ ವಿಧಾನಸೌಧದ ಮುಂಭಾಗದಲ್ಲೋ ಕೋಟ್ಯಾಂತರ ಅಭಿಮಾನಿಗಳ ಸಮ್ಮುಖದಲ್ಲಿ ನಡೀತಾ ಇತ್ತು. ಬಟ್ ಆದ್ರೆ ಈ ಬಾರಿ ವೆನ್ಯೂ ಚೇಂಜ್ ಆಗಿದೆ. ಬೆಂಗಳೂರಿನ ಲೋಕಭವನದ ಸುಂದರ ಗಾಜಿನ ಮನೆಯಲ್ಲಿ ಈ ಐತಿಹಾಸಿಕ ಕ್ಷಣಕ್ಕೆ ವೇದಿಕೆಗಳು ಕೂಡ ಸಿದ್ಧವಾಗ್ತಾ ಇದೆ. ನೋಡಿ, ಗಮನಿಸಬೇಕಾದಂತಹ ಮುಖ್ಯ ಅಂಶ ಏನಪ್ಪಾ ಅಂತಂದ್ರೆ ಈ ಬಾರಿ ನಿಮಗೆ ಯಾವುದೇ ರೀತಿಯಾದಂತಹ ಅದ್ಧೂರಿತನ, ಸೌಂಡ್ ಸಿಸ್ಟಮ್, ಲಕ್ಷಾಂತರ ಜನ ಜಮಾಯಿಸುವಂತಹ ಆರ್ಭಟ ಕಾಣಸಿಗೋದಿಲ್ಲ. ಅತ್ಯಂತ ಸಂಭ್ರಮ ಇಲ್ಲದೆ ಸರಳವಾಗಿ ಈ ಪ್ರಮಾಣ ವಚನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಕೇವಲ ಆಪ್ತರು ಮತ್ತೆ ಪ್ರಮುಖ ನಾಯಕರು ಮತ್ತೆ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಶಿಸ್ತುಬದ್ಧವಾದಂತಹ ಕಾರ್ಯಕ್ರಮ ಮುಕ್ತಾಯವಾಗಲಿಕ್ಕಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಈ ಸರಳತೆ ಬಹಳಷ್ಟು ಸಂದೇಶಗಳನ್ನ ಕೂಡ ರವಾನಿಸ್ತಾ ಇದೆ. ಈ ಅಬ್ಬರದ ಸಂಭ್ರಮಾಚರಣೆಗೆ ಬ್ರೇಕ್ ಹಾಕಲಾಗಿದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನಯ್, ಇವತ್ತು ಹೈಕಮಾಂಡ್ ಮಟ್ಟದಲ್ಲಿ ಸಭೆ ನಡೆಯುತ್ತೆ ಬೆಳಗ್ಗೆ 11 ಗಂಟೆಗೆ. ನಿನ್ನೆ ಒಂದು ಸುತ್ತಿನ ಸಭೆ ಆಗಿದೆ. ಇವತ್ತಾದ್ರೂ ಯಾವೆಲ್ಲ ನಾಯಕರಿಗೆ ಆಗುವಂತಹ ಭಾಗ್ಯ ಸಿಗತ್ತೆ, ಡಿಕೆಶಿ ಜೊತೆ ಯಾರೆಲ್ಲ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿಕ್ಕಿದ್ದಾರೆ, ಪಟ್ಟಿ ಸಿದ್ಧತೆಗಳು ಹೇಗೆ ಸಾಗ್ತಾ ಇದೆ? ರಮ್ಯಾ, ಈಗ ಡಿಕೆ ಶಿವಕುಮಾರ್ ಅವರು ನಾಳೆ ಮಧ್ಯಾಹ್ನ 4 ಗಂಟೆಗೆ ಲೋಕಭವನದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ನಿಶ್ಚಯ ಆಗಿರ್ತಕ್ಕಂಥದ್ದು. ಆದ್ರೆ ಈ ಅವರ ಮಂತ್ರಿ ಮಂಡಲದಲ್ಲಿ ಯಾರು ಸಚಿವರಾಗಿರ್ಬೇಕು ಅನ್ನೋದು ಸಾಕಷ್ಟು ಈಗ ಚರ್ಚೆ ಆಗ್ತಿರ್ತಕ್ಕಂಥ ವಿಷಯ. ಕಳೆದ 2 ದಿವಸಗಳಿಂದ ಇದು ರಾಜಕೀಯ ಬೆಂಬಲದಲ್ಲಿ ಶಿಫ್ಟ್ ಆಗಿದೆ. ಯಾವ ಕಾರಣಕ್ಕೂ ಕೂಡ ಇದು ಸುಲಭವಾಗಿ ಬಗೆಹರ್ತಕ್ಕಂಥ ವಿಷಯ ಅಲ್ಲ. ಯಾಕೆಂತಂದ್ರೆ ಮುಖ್ಯಮಂತ್ರಿ ಯಾರ ಹಿಂದೆ ಆಗಿದ್ರು ಸಿದ್ದರಾಮಯ್ಯ ಅವರ ಪ್ರತ್ಯೇಕವಾದ ಪಟ್ಟಿ ಅವರ ಬಳಿ ಇದೆ. ಮತ್ತೊಂದು ಪಟ್ಟಿ ಡಿಕೆ ಶಿವಕುಮಾರ್ ಅವರು ರೆಡಿ ಮಾಡಿಟ್ಕೊಂಡಿದ್ದಾರೆ. ಮುಖ್ಯವಾಗಿ ಹೈಕಮಾಂಡ್ ಕೂಡ ತನ್ನ ಪಟ್ಟಿಯನ್ನ ಈಗಾಗಲೇ ಸಿದ್ಧ ಮಾಡಿರ್ತಕ್ಕಂಥದ್ದು. ರಾಜಸ್ಥಾನ ಪ್ರವಾಸದಲ್ಲಿ ಇರ್ತಕ್ಕಂಥ ರಾಹುಲ್ ಗಾಂಧಿ ಅವರು ನಿನ್ನೆ ತಡರಾತ್ರಿ ದೆಹಲಿಗೆ ಬಂದಿದ್ದಾರೆ. ಸೊ ಹೀಗಾಗಿ ಯಾವುದೂ ಕೂಡ ಇನ್ನು ನಿಖರವಾಗಿ ತಿಳಿದು ಬಂದಿಲ್ಲ. ಇವತ್ತು ಬೆಳಗ್ಗೆ 11 ಗಂಟೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ದಿಲ್ಲಿ ನಿವಾಸದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಮತ್ತೆ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಸಹ ಭಾಗವಹಿಸ್ತಾರೆ. ಮುಖ್ಯವಾಗಿ ಮುಖ್ಯಮಂತ್ರಿ ಯಾರು ಡಿಕೆ ಶಿವಕುಮಾರ್ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಅವರು ಸಹ ತಮ್ಮ ಪಟ್ಟಿಯನ್ನ ಇವತ್ತು ಸಭೆಯಲ್ಲಿ ಇರ್ತಕ್ಕಂಥದ್ದು. ರಮ್ಯಾ, ಇಂಟ್ರೆಸ್ಟಿಂಗ್ ಅಂಶ ಏನು ಅಂತಂದ್ರೆ ಇವತ್ತು ಬಹುಶಃ 2 ಗಂಟೆ ಅಥವಾ 3 ಗಂಟೆ ಒಳಗೆ, ಅಂದ್ರೆ 11 ಗಂಟೆಗೆ ಶುರುವಾಗಿರ್ತಕ್ಕಂಥ ಸಭೆಯಲ್ಲಿ ಮಧ್ಯಾಹ್ನ 2 ಗಂಟೆ ತಪ್ಪಿದ್ರೆ 3 ಗಂಟೆ ಒಳಗೆ ಸಭೆ ಮುಕ್ತಾಯ ಆಗಿ ಬಹುಶಃ ಮೊದಲನೇ ಹಂತದಲ್ಲಿ 8 ರಿಂದ 10 ಸಚಿವರು, ಅಂದ್ರೆ ಈಗಾಗಲೇ ಸುಮಾರು 40ಕ್ಕೂ ಹೆಚ್ಚು ಶಾಸಕರು ಈಗಾಗಲೇ ದೌಡಾಯಿಸಿದ್ದಾರೆ ದಿಲ್ಲಿಗೆ ತಮ್ಮನ್ನ ಸಚಿವರನ್ನಾಗಿ ಮಾಡಬೇಕು ಅಂತ ಹೇಳಿ. ಇದರ ಜೊತೆಗೆ ಪರಿಷತ್ತಿನ ಕಾಂಗ್ರೆಸ್ ಶಾಸಕರು ಕೂಡ ತಮ್ಮನ್ನ ಸಚಿವರನ್ನಾಗಿ ಮಾಡ್ಬೇಕು ಅಂತ ಹೇಳಿ ಬಹಳ ಒತ್ತಡ ಇದೆ. ಸೊ ಹೀಗಾಗಿ ಈ ಒತ್ತಡಗಳಿಂದ ಪಾರಾಗಬೇಕು ಅಂತ ಹೇಳಿ ಒಂದು ಸ್ಟ್ರಾಟಜಿಯನ್ನ ಹೈಕಮಾಂಡ್ ಮಾಡಬಹುದು. ಏನಂತ ಹೇಳಿದ್ರೆ ಹಿರಿಯ ಸಚಿವರೇನಿದ್ದಾರೆ, ಜಿ ಪರಮೇಶ್ವರ್, MB ಪಾಟೀಲ್, ಮುನಿಯಪ್ಪ, ಹರಿಪ್ರಸಾದ್, UT ಖಾದರ್ ಕೂಡ ಈ ಸತಿ ಸಚಿವ ಸಂಪುಟಕ್ಕೆ ಬರ್ಬೋದು. ಅಂದ್ರೆ ಹಿರಿಯ ಸಚಿವರನ್ನ ಮೊದಲನೇ ಹಂತದಲ್ಲಿ ಅವರು ನಾಳೆ ಶಿವಕುಮಾರ್ ಅವ್ರ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಾಧ್ಯತೆ ಇದೆ.
ಮತ್ತೆ ಮುಂದೆ ಏನು ಬರ್ತಕ್ಕಂತ ವಿಧಾನ ಪರಿಷತ್ ಮತ್ತೆ ರಾಜ್ಯಸಭೆಯ ಚುನಾವಣೆ ಇದೆ, ಅದರ ನಂತರ 2ನೇ ಸುತ್ತಿನ ಒಂದು ಸಚಿವ ಸಂಪುಟ ವಿಸ್ತರಣೆಗೆ ಅವಕಾಶ ಮಾಡ್ಕೊಡ್ಬೋದು ರಮ್ಯಾ. ರೈಟ್. ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇಲ್ಲಿ ಯಾಕೆ DKಶಿ ಜೊತೆ ಮೊದಲ ದಿನವೇ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರುವಂತಹ 10 ರಿಂದ 12 ಅದೃಷ್ಟವಂತರನ್ನ ಆಯ್ಕೆ ಮಾಡೋದಕ್ಕೆ ಮುಂದಾಗ್ತಾ ಇದೆ? ಯಾವ ರೀತಿಯಾದಂತಹ ಮುಖ್ಯ ಮಾನದಂಡಗಳನ್ನ ಇಲ್ಲಿ ಅನುಸರಿಸಲಾಗಿದೆ? ಮತ್ತೆ ಸಂಪುಟಕ್ಕೆ ಹೈಕಮಾಂಡ್ ಯಾಕೆ ಬ್ರೇಕ್ ಹಾಕ್ತಾ ಇದೆ? ಬರೀ 10 ರಿಂದ 12 ಜನರನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ತಾ ಇದೆ ಅಂತ? ರಮ್ಯಾ, ಈಗಾಗಲೇ ಸ್ಥಾನಕ್ಕೆ ಸಾಕಷ್ಟು ಆಕಾಂಕ್ಷಿಗಳಿರೋದ್ರಿಂದ ಹಿರಿಯ ಸಚಿವರ ಅಂದ್ರೆ ಹಿರಿಯ ಶಾಸಕರನ್ನ ನಾವು ಆಯ್ಕೆ ಮಾಡಿದ್ರೆ ಬೇರೆ ರೀತಿಯ ಗೊಂದಲಗಳು ಬರಲ್ಲ ಅಂತ ಹೇಳಿ. ಯಾಕೆಂತಂದ್ರೆ ಈಗ ಮೊದಲನೇ ಬಾರಿ ಅಥವಾ 2ನೇ ಬಾರಿ ಯಾರು ಶಾಸಕರಾಗಿದ್ದಾರೆ ಅವರನ್ನ ಸಚಿವರನ್ನಾಗಿ ಮಾಡಿದರೆ ಮತ್ತೆ ಜಾತಿ ಪ್ರಾತಿನಿಧ್ಯ ಕೊಡ್ಬೇಕಾಗತ್ತೆ, ಪ್ರದೇಶವಾರು ಪ್ರಾತಿನಿಧ್ಯವನ್ನ ಕೊಡ್ಬೇಕಾಗತ್ತೆ. ಸೊ ಹೀಗಾಗಿ ಈ ಎಲ್ಲ ಮಾನದಂಡಗಳನ್ನ ಸದ್ಯದ ಪರಿಸ್ಥಿತಿಯಲ್ಲೇ ಮಾಡೋದು ಕಷ್ಟ ಆಗಿದೆ. ಸೊ ಹೀಗಾಗಿ ಹಿರಿಯ ಇವಾಗ ಶಾಸಕರೇನಿದ್ದಾರೆ 8 ಬಾರಿ 10 ಬಾರಿ ಗೆದ್ದಿರೋರು, ಅದೇ ರೀತಿ ಸಾಕಷ್ಟು ಕಾಂಗ್ರೆಸ್ಗೆ ದುಡ್ದಿರೋರು ಇಂಥವ್ರು ಅಂದ್ರೆ ರಾಮಲಿಂಗಾರೆಡ್ಡಿ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಪರಮೇಶ್ವರ್ ಇರ್ಬೋದು, KJ ಜಾರ್ಜ್ ಇರ್ಬೋದು, ಇಂಥವ್ರನ್ನ ಸಚಿವರನ್ನಾಗಿ ಮಾಡಿದ್ರೆ ಯಾವುದೇ ರೀತಿಯ ವಿರೋಧ ವ್ಯಕ್ತ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಸದ್ಯಕ್ಕೆ DK ಶಿವಕುಮಾರ್ ಅವರ ಜೊತೆ ಕೆಲವೊಂದಿಷ್ಟು ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇದೊಂದು ಸ್ಟ್ರಾಟಜಿನ ಬಳಸಬಹುದು ರಮ್ಯಾ. ಓಕೆ. ಮತ್ತೊಂದು ಕಡೆ ಲೋಕಭವನದ ಗಾಜಿನ ಮನೆಯಲ್ಲಿ ನಾಳೆ ಸಂಜೆ 4:05 DK ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮ ನಿಗದಿಯಾಗಿದೆ. ಪ್ರತಿಜ್ಞಾವಿಧಿಯನ್ನ ಬೋಧಿಸಲಿಕ್ಕಿದ್ದಾರೆ ಗವರ್ನರ್ ತಾವರ್ ಚಂದ್ ಅವರು. ಮತ್ತೆ ಈ ಸರಳ ಸಮಾರಂಭಕ್ಕೆ ಯಾರೆಲ್ಲ ಗಣ್ಯರಿಗೆ ಆಹ್ವಾನವನ್ನ ಕೊಡಲಾಗಿದೆ. ಬಟ್ ಆದ್ರೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಕೇವಲ ಕುಟುಂಬಸ್ಥರು ಮತ್ತೆ ಆಪ್ತರಿಗಷ್ಟೇ ಇದು ಸೀಮಿತವಾಗಿದ್ಯಾ ಅಂತ? ರಮ್ಯಾ, ಇಲ್ಲಿ ಗಮನಿಸಬೇಕು ಏನು ಅಂತಂದ್ರೆ, ನೀವು ಹೇಳಿದ್ರಿ ಬಹಳ ಸರಳವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಈಗ ಮುಖ್ಯಮಂತ್ರಿ ಆಗ್ತಾ ಇರ್ತಕ್ಕಂಥದ್ದು. ಮತ್ತೆ ಅವರೇ ಸಾಕಷ್ಟು ಬಾರಿ ಹೇಳಿದ್ದಾರೆ, ಬೆಂಗಳೂರಿನ ಅಂದವನ್ನ ಹಾಳು ಮಾಡಬೇಡಿ, ಫ್ಲೆಕ್ಸ್ ಗಳನ್ನ ಹಾಕ್ಬೇಡಿ, ಕಟೌಟ್ ಗಳನ್ನ ನಿಲ್ಲಿಸಬೇಡಿ ಅಂತ ಹೇಳಿ. ಆದ್ರೆ ಚೋದ್ಯ ಏನಂತಂದ್ರೆ, ವಿಧಾನಸೌಧದ ಮುಂಭಾಗದಲ್ಲೇ ದೊಡ್ಡ ದೊಡ್ಡ ಫ್ಲೆಕ್ಸ್ ಗಳು ಮತ್ತೆ ಕಟೌಟ್ ಗಳು ಹೈಕೋರ್ಟ್ ಕಾಣದಿರೋ ರೀತಿಯಲ್ಲಿ ನಿಲ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಒಂದು ಸರಳ ಸಮಾರಂಭ ಅಂತ ಅಲ್ಲಿ ಅತ್ತ ಕಡೆ ವಿಧಾನಸೌಧದ ಹಿಂಭಾಗದಲ್ಲಿ ರಾಜಭವನದಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಮತ್ತೆ ವಿಧಾನಸೌಧದ ಮುಂಭಾಗದಲ್ಲಿ ಹೈಕೋರ್ಟೇ ಕಾಣದೇ ಇರತಕ್ಕಂಥ ರೀತಿಯಲ್ಲಿ ಕಟೌಟ್ ಅನ್ನ ಹಾಕ್ತಾ ಇರ್ತಕ್ಕಂಥದ್ದು. ಇನ್ನು ಲೋಕಭವನದಲ್ಲಿ ಯಾರ್ಯಾರು ಗಣ್ಯರು ಬರ್ತಾರೆ ಅಂತ ಹೇಳಿ DK ಶಿವಕುಮಾರ್ ಅವರ ಕುಟುಂಬಸ್ಥರು, ಅವರ ಸ್ನೇಹಿತರ ಜೊತೆಗೆ ಕಾಂಗ್ರೆಸ್ಗೆ ಯಾರ್ಯಾರೆಲ್ಲ ಸೇವೆಯನ್ನ ಸಲ್ಲಿಸಿದ್ದಾರೆ ಅವ್ರಿಗೆಲ್ಲ ಪ್ರೋಟೋಕಾಲ್ ಪ್ರಕಾರವಾಗಿ ಈಗಾಗಲೇ ಆಹ್ವಾನ ಪತ್ರಿಕೆ ಹೋಗಿರ್ತಕ್ಕಂಥದ್ದು. ಮುಖ್ಯವಾಗಿ ನಾಡಿನ ಪ್ರತಿಯೊಬ್ಬ ಅಂದ್ರೆ ಎಲ್ಲ ಸಾಂಸ್ಕೃತಿಕ ವಿಭಾಗದಲ್ಲಿ ಇರ್ತಕ್ಕಂಥವ್ರು ಮತ್ತೆ ಇಂಟೆಲೆಕ್ಚುಯಲ್ಸ್ ಮತ್ತೆ ಸಿನಿಮಾ ತಾರೆಯರು, ಹೀಗೆ ನಾಡಿನ ಗಣ್ಯರಿಗೆಲ್ಲ ಲೋಕಭವನದಿಂದ ನಾಳೆ ಆಹ್ವಾನ ಪತ್ರಿಕೆ ಹೋಗ್ತಾ ಇರ್ತಕ್ಕಂಥದ್ದು ರಮ್ಯಾ. ರೈಟ್. ಥ್ಯಾಂಕ್ ಯು ಡೀಟೇಲ್ಸ್ಗೆ.